ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚ್ಕು ಚೇತನ್. ಎಸ್, ಎಲ್ಲರಿಗೂ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇಂದು ನಾವು ಒಬ್ಬ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮೂರ ಬಾನುಲಿ ಸ್ಟುಡಿಯೋದಾಗ ಕರ್ಕೊಂಡು ಬಂದೀವಿ ನಿಮ್ ಸಲುವಾಗಿ, ಸಂದರ್ಶನ ಸಲುವಾಗಿ. ಅವ್ರು ಯಾರಪ್ಪ ಅಂತಂದ್ರ ಡಾಕ್ಟರ್ ಉದಯ್ ಕುರ್ಚಿ ಅವರು, ತಾಲೂಕಾ ಆರೋಗ್ಯ ಅಧಿಕಾರಿಗಳು, ಹುಕ್ಕೇರಿ. ಇವರನ್ನ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವಿವತ್ತು ಉಚ್ಚ ರಕ್ತದೊತ್ತಡ ಅಂದ್ರ ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡತ್ತೀವಿ ಸರ್. ಮೊದಲಿಗೆ ಹೈಪರ್ ಟೆನ್ಷನ್ ಅಂದ್ರೆ ಏನು, ಅದ್ರ ಬಗ್ಗೆ ಬ್ರೀಫ್ ಆಗಿ ನಮ್ಮ ಕೇಳುಗರಿಗೆ ಹೇಳ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಈಗ ವಿಶ್ವ ಅಧಿಕ ರಕ್ತದ ಒತ್ತಡದ ದಿನಾಚರಣೆ ನಿಮಿತ್ತ ನಾವೊಂದು ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತು ಈ ಬಾನುಲಿ ಕೇಂದ್ರದ ಮೂಲಕ ತಮ್ಮ ಎಲ್ಲಾ ಸ್ತೋತ್ರಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಅಧಿಕ ರಕ್ತದೊತ್ತಡ ಅಥವಾ ಉಚ್ಚ ರಕ್ತದೊತ್ತಡ ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯನಲ್ಲಿ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಪರಿಚಲನೆ ಆಗುತ್ತೆ. ಆ ಒಂದು ರಕ್ತ ಪರಿಚಲನೆ ಆಗುವಾಗ ಹೃದಯ ಒಮ್ಮೆ ಅದು ಆಕುಂಚನಗೊಂಡಾಗ ಆ ರಕ್ತ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತನಾಳಗಳ ಮೂಲಕ ಎಲ್ಲ ಕಡೆ ಅದು ಸಪ್ಲೈ ಆಗುತ್ತೆ. ಈ ರಕ್ತನಾಳಗಳಲ್ಲಿ ಆ ರಕ್ತ ಹರಿಯುವ ಏನು ಒಂದು ಒತ್ತಡ ಇದೆ, ಆ ಒತ್ತಡವನ್ನ ನಾವು ರಕ್ತ ಒತ್ತಡ ಅಂತ ಹೇಳ್ತೀವಿ. ಅಧಿಕ ರಕ್ತದ ಒತ್ತಡ ಅಂತಂದ್ರೆ ಸಾಮಾನ್ಯವಾಗಿ ರಕ್ತ ಒತ್ತಡವನ್ನ ನಾವು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮತ್ತು ಡೈಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಎರಡು ರೀತಿ ಬ್ಲಡ್ ಪ್ರೆಷರ್ ಗಳನ್ನ ನಾವು ಮಾಪನ ಮಾಡ್ತೀವಿ. ತಮಗೆಲ್ಲರಿಗೂ ಗೊತ್ತಿರೋದಾಗೆ ನಮ್ಮ ಒಂದು ಭಾಷೆಯಲ್ಲಿ ಹೇಳಿದ್ರೆ ಮೇಲಿಂದ ಒಂದು BP ಎಷ್ಟಿದೆ, ಕೆಳಗಿಂದ ಒಂದು BP ಎಷ್ಟಿದೆ, ಈ ರೀತಿ ನಾವು ನಮ್ಮ ಎಲ್ಲಾ ಡಾಕ್ಟರ್ಗಳು ತಮ್ಮ ತಿಳಿಯುವ ಭಾಷೆಯಲ್ಲಿ ಹೇಳ್ತೇವೆ. ಈ ಅಧಿಕ ರಕ್ತದೊತ್ತಡ ಅಂತಂದ್ರೆ ನಾರ್ಮಲ್ ಆಗಿ ನಮ್ದು ರಕ್ತದೊತ್ತಡ ಎಷ್ಟಿರುತ್ತೆ ಅಂದ್ರೆ 120/80 ಇರ್ತದೆ. ಈ ಮೇಲಿಂದ ರಕ್ತ ಒತ್ತಡ 120 ಬದಲಾಗಿ 140ಕ್ಕಿಂತ ಜಾಸ್ತಿ ಹೋದ್ರೆ, ಅದೇ ರೀತಿ ಈ ಕೆಳಗಿಂದ ರಕ್ತ ಒತ್ತಡ ಅಂತ ನಾವೇನ್ ಹೇಳ್ತಿದೀವಿ ಅದು ಡೈಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ, ಅದು 80ರಿಂದ ಅಥವಾ 90ಕ್ಕಿಂತ ಹೆಚ್ಚು. ಅಂದ್ರೆ ಒಟ್ಟಾರೆಯಾಗಿ BP 140-90ಕ್ಕಿಂತ ಜಾಸ್ತಿ ಆದರೆ ಅದನ್ನ ಅಧಿಕ ರಕ್ತದ ಒತ್ತಡ ಅಂತ ನಾವು ಹೇಳ್ತೀವಿ. ಈ ಅಧಿಕ ರಕ್ತ ಒತ್ತಡದಲ್ಲಿ ಎರಡು ಪ್ರಕಾರಗಳು. ಒಂದು ಅಧಿಕ ರಕ್ತ ಒತ್ತಡ ಪ್ರಥಮವಾಗಿ ಏನ್ ನಾವು ವಿಂಗಡಣೆ ಮಾಡ್ತೀವಿ, ಅದರಲ್ಲಿ ಅಧಿಕ ರಕ್ತದೊತ್ತಡದಲ್ಲಿ ಫಸ್ಟ್ ಟೈಮ್ ಅದು ವಂಶವಾಹಿನಿಯಾಗಿ ಬರ್ತದೆ. ಅಂದ್ರೆ ಆನುವಂಶಿಕವಾಗಿ ಅವರು ನಮ್ಮ ಹಿರಿಯರಿಂದ ತಂದೆ ತಾಯಿ ಅಪ್ಪ ಅಮ್ಮ, ತಂದೆ ಕಡೆಯಿಂದ ತಾಯಿಯ ತಂದೆ ತಾಯಿ ಅಂದ್ರೆ ಅಜ್ಜ ಅಜ್ಜಿ ಕಡೆಯಿಂದ ಅದು ವಂಶವಾಹಿನಿಯಾಗಿ ಬರೋದಂತೂ ಅದು ಆ ರಕ್ತ ಒತ್ತಡ ಒಂದು ಹಂತ. ಆದ್ರೆ ಎರಡನೇ ಹಂತದಲ್ಲಿ ನಮ್ಮ ಈ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಆಗಿದೆ, ಆ ಒಂದು ಆಹಾರ ಪದ್ಧತಿಗಳಿರ್ಬೋದು, ಜೀವನ ಶೈಲಿ ಇರ್ಬೋದು, ಈ ಒಂದು ಕಾರಣದಿಂದ ನಮಗೆ ಅಧಿಕ ರಕ್ತೊತ್ತಡ ಆಗ್ತದೆ. ಅದೇ ಉದಾಹರಣೆಯಾಗಿ ತಗೊಂಡ್ರೆ ಅತಿಯಾಗಿ ನಾವು ಉಪ್ಪು ಸೇವನೆ ಮಾಡುವುದರಿಂದ, ಅತಿಯಾದ ಎಣ್ಣೆ ಪದಾರ್ಥಗಳನ್ನ ನಾವು ಸೇವಿಸುವುದರಿಂದ, ಆಮೇಲೆ ದಪ್ಪಾಗಿರುವುದು ಅಂದ್ರೆ BMI ಅಂತ ಹೇಳ್ತೀವಿ ನೀವು, ಅಂದ್ರೆ ವಯಸ್ಸಿಗೆ ತಕ್ಕಂಗೆ ಅಥವಾ ಎತ್ತರಿಗೆ ತಕ್ಕಂಗೆ ನಮ್ಮ ಜಾಸ್ತಿ ತೂಕ ಇರುವುದು. ಅದೇ ರೀತಿ ಧೂಮ್ರಪಾನ ಮಾಡುವವರಲ್ಲಿ, ಆಮೇಲೆ ಕುಡಿತದ ಚಟ ಇರುವವರಲ್ಲಿ, ಮತ್ತು ಕೆಲವೊಂದು ರೋಗಗಳು ಈಗಾಗಲೇ ಅವ್ರಿಗೆ ಅದಾವ, ಅದರ ಕಿಡ್ನಿಗೆ ಸಂಬಂಧಿಸಿದ ರೋಗಗಳಿರ್ಬೋದು, ಆಮೇಲೆ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತ ರೋಗಗಳಿರ್ಬೋದು, ಮತ್ತ ಯಾವುದೇ ಒಂದು ಕಾರಣದಿಂದ ಆ ಮನುಷ್ಯನಿಗೆ ಸ್ಟೆರಾಯ್ಡ್ ಸೇವನೆ ಮಾಡ್ತಿರ್ತಾರೆ, ಸ್ಟೆರಾಯ್ಡ್ ಮಾತ್ರೆಗಳನ್ನ ಇಂಜೆಕ್ಷನ್ ತೋರ್ತಾರೆ, ಅವರಲ್ಲಿ ಈ ಒಂದು ಅಧಿಕ ರಕ್ತದೊತ್ತಡ ಕಂಡುಬರ್ತದೆ. ಖಂಡಿತ ಸರ್. ಈಗ ರಕ್ತದೊತ್ತಡ ಸ್ವಾಭಾವಿಕವಾಗಿ ಬಂದಾಗ ಸರ್ ಲಕ್ಷಣಗಳು ಯಾವ ರೀತಿ ಇರ್ತಾವ ಸರ್? ಅಂದ್ರೆ ನಾವು ಹೆಂಗ್ ಗುರ್ತ ಹಿಡಬೇಕು ನಮ್ಮಲ್ಲಿ ಅಧಿಕ ರಕ್ತದೊತ್ತಡ ಆಗತ್ತದಂತ? ಅಧಿಕ ರಕ್ತದ ಒತ್ತಡ ಅಂದ್ರೆ ಸಾಮಾನ್ಯವಾಗಿ ನಾನು ಹೇಳಿದ 120-80 ತನಕ ನಾರ್ಮಲ್ ಆಗಿ ಇರ್ತದೆ. ಲಕ್ಷಣಗಳು ನಿಮ್ 140-90ಕ್ಕಿಂತ ಜಾಸ್ತಿ ಆದ್ರೆ ಅದಕ್ಕೆ ಅಧಿಕ ರಕ್ತದೊತ್ತಡ ಅಂತೇವೆ. ಅವಾಗ ಯಾವ ಲಕ್ಷಣಗಳು ಬರ್ಬಂದ್ರೆ ಫಸ್ಟ್ ಮೊದಲಾಗಿ ತಲೆನೋವು ಕಂಡು ಬರುತ್ತೆ. ಈ ತಲೆನೋವು ತೀವ್ರ ತರದ ತಲೆನೋವು ಇರ್ತದೆ, ತಲೆ ಭಾರ ಅನಿಸ್ತದೆ, ಆಮೇಲೆ ಚಕ್ಕರ ಬಂದಂಗಾಗತ್ತೆ, ತಲೆ ಸುತ್ತುದು ಅಂತಾರೆ ಅದಕ್ಕೆ, ಆಮೇಲೆ ಸುಸ್ತಾಗೋದು ಅಂದ್ರೆ ಮೈ ಜಡ ಆಗೋದು ಅಂತಲ್ಲ ಆ ತರ. ಆಮೇಲೆ ಇನ್ನೂ ಹೆಚ್ಚು ಜಾಸ್ತಿ BP ಇದ್ದಾಗ ಏನಾಗುತ್ತೆ, ನಾಶಿಯಾ ಅಂದ್ರೆ ವಾಕರಿಕೆ ಬಂದಂಗಾಗೋದು, ವಾಂತಿ ಆಗೋದು. ಮತ್ತು ಅದೇ ರೀತಿ ಇನ್ನ ಹೆಚ್ಚು ಜಾಸ್ತಿ 160-90ಕ್ಕಿಂತ ಜಾಸ್ತಿ BP ಹೋದರೆ ಮೂಗಿನಲ್ಲಿ ರಕ್ತ ಬರ್ತದೆ, ಆಮೇಲೆ ಮೂತ್ರದಲ್ಲಿ ರಕ್ತ ಬರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಬಹುದು. ಖಂಡಿತ ಸರ್. ಮತ್ತೆ ಈಗ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಅಧಿಕ ರಕ್ತದೊತ್ತಡವನ್ನು ನೋಡ್ಬೋದು ಸರ್. ಸೊ ಇದಕ್ಕೆ ಈಗ ನೀವು ಆಲ್ರೆಡಿ ಹೇಳಿದ್ರಿ, ಉಪ್ಪನ್ನು ಸೇವಿಸೋದಾಗಿರ್ಬೋದು, ನಮಗೆ ಮಾಡಬಾರಂಥ ಹ್ಯಾಬಿಟ್ಗಳಾಗಿರ್ಬೋದು. ಸೊ ಅದನ್ನು ಹೊರತಾಗಿ ಮತ್ತೇನಾದರೂ ನಮಗೆ ಲಕ್ಷಣಗಳು ಅಥವಾ ಕಾರಣ ಆಗ್ತಾವ ಇದಕ್ಕೆ ಅಂತ ಸರ್? ಅದನ್ನು ಬಿಟ್ಟಾದ್ರೆ ಅಂದ್ರೆ ಈಗಾಗಲೇ ಕಿಡ್ನಿ ತೊಂದರೆ ಅಂದ್ರೆ ಕಿಡ್ನಿ ರೋಗದಿಂದ ಯಾವ್ದಾರೆ ತೊಂದರೆ ಆಗ್ತಿದ್ರೆ ಹಾರ್ಮೋನ್ಗಳಿಂದ, ಆಮೇಲೆ ನಮ್ದು ಈಗ ಹೇಳಿದಲ್ಲ ಸ್ಟೆರಾಯ್ಡ್ ಔಷಧಿಗಳನ್ನ ಡಾಕ್ಟರ್ಗಳು ಬಹಳ ದಿವಸವರೆಗೆ ಪ್ರತಿ ದಿವಸ ವರ್ಷಾನುಗಂಟ್ಲೆ ಇಂಥ ಟ್ಯಾಬ್ಲೆಟ್ಗಳನ್ನ ತಗೊಂಡ್ರೆ ಅವರಲ್ಲಿ ನಾವು ಇದನ್ನು ಕಂಡು ಬರ್ಬೋದು. ಮತ್ತು ಅದರಲ್ಲಿ ಮುಖ್ಯವಾಗಿ ಜೀವನ ಶೈಲಿಯಲ್ಲಿ
ನಾವು ಒಂದೇ ಕಡೆ ಕುಂಡ್ರೋದು, ಜಾಸ್ತಿ ಚಟುವಟಿಕೆಗಳನ್ನ ಮಾಡದೇ ಇರೋದು. ಈಗೆಲ್ಲ ನಾವು ವೆಹಿಕಲ್ಗಳನ್ನು ಯೂಸ್ ಮಾಡ್ತೀವಿ, ನಾವು ಮನೆಯಿಂದ ಹೊರಗೆ ಹೋಗುವಾಗ ವೆಹಿಕಲ್ಗಳನ್ನು ಯೂಸ್ ಮಾಡ್ತೀವಿ. ಈಗ ಮೊದಲಿನಂಗೆ ನಡೆಯಂಗಿಲ್ಲ, ಜಾಸ್ತಿ ಚಲನವಲನಗಳನ್ನು ನಾವು ಮಾಡಂಗಿಲ್ಲ, ಒಂದಲ್ಲೇ ಕೂತು ಕೆಲಸ ಮಾಡೋದು. ಇವೆಲ್ಲ ಕಾರಣಗಳಿಂದನೂ ಕೂಡ ಆಗತ್ತೆ. ಮತ್ತು ಮಾನಸಿಕ ಸ್ಥಿತಿ, ಸ್ಟ್ರೆಸ್ ಇದ್ದಾಗ, ಅಂದರೆ ಟೆನ್ಷನ್ ಇದ್ದಾಗ, ಯಾವುದೇ ಒಂದು ಅವರಿಗೆ ಮಾನಸಿಕ ಒತ್ತಡ ಇದ್ದಾಗನೂ ಕೂಡ ಈ BP ಬರುವಂಥ ಸಂಭವ ಇದೆ. ಅಂದ್ರೆ ಈಗ ನಿದ್ರಾಹೀನತೆನೂ ಇದರಲ್ಲಿ ಒಂದಂತ ಆಗತ್ತೆ ಸರ್? ನಿದ್ರಾಹೀನತೆನೂ ಅದ್ರಲ್ಲಿ ಬರುತ್ತೆ. ಯಾವಾಗ ಮಾನಸಿಕ ಒತ್ತಡ ಆಗುತ್ತೆ, ನಿದ್ರಾಹೀನತೆ ಬಂದೇ ಬರುತ್ತೆ. ಈ ನಿದ್ರಾಹೀನತೆಯು ಕೂಡ ಅದು ಒಂದು ಕಾರಣ ಆಗುತ್ತೆ. ಸೊ ಈಗ ಈ ರೋಗದ ಪ್ರಮಾಣ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಹೆಂಗಿದೆ ಸರ್? ಅಂದ್ರೆ ನೀವು ಆಸ್ ಅ ತಾಲೂಕಾಧಿಕಾರಿಯಾಗಿ ಹೆಂಗ್ ನೋಡ್ತೀರಿ, ಯಾವ ರೀತಿ ಇಲ್ಲಿ ಹೆಚ್ಚು ಕಡಿಮೆ ಅಂತ? ಒಂದು ಏನು ಹೇಳ್ತಂದ್ರೆ, ಜಗತ್ತಿನಲ್ಲಿ ನಾವು ಈಗೆಲ್ಲ ಸಂಶೋಧನೆಗಳಿಂದ ನೋಡಿದ್ ಬಂದಂದ್ರೆ 140% ಜನಸಾಮಾನ್ಯರಲ್ಲಿ ಈ ಅಧಿಕ ರಕ್ತದ ಒತ್ತಡ, BP ಹೈ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಅವ್ರು ತಪಾಸು ಮಾಡಿಸಿರೋದಿಲ್ಲ, ಯಾವ ಲಕ್ಷಣಗಳೂ ಇರಲಿಲ್ಲ. ಅದಕ್ಕೆ ಈ 40%ದಲ್ಲಿ ಅವರಿಗೆ ಆ ಲಕ್ಷಣಗಳು ಬರದೇ ಇರೋ ಕಾರಣದಿಂದ, ಬಟ್ ಅವರಿಗೆ BP ಹೆಚ್ಚಿರ್ತದೆ, ರಕ್ತದ ಒತ್ತಡ ಹೆಚ್ಚಿರುತ್ತೆ. ಅದು ನಮಗೊಂದು ಚಾಲೆಂಜಿಂಗ್ ವಿಷಯ. ಈಗ ಆಮೇಲೆ ಏನಾಗುತ್ತೆ, ಈ ಅಧಿಕ ರಕ್ತದ ಒತ್ತಡದ ಏನು ನಮ್ಮ ಪ್ರೊಸೀಜರ್ಗಳು, ಏನು ನಾವು BP ತಪಾಸು ಏನು ನಾವು ಮಾಡ್ತೀವಿ, ನಿಯಮಿತವಾಗಿ ರಕ್ತದ ಒತ್ತಡವನ್ನು ಅಳೆಯುವಂಥ ನಮ್ದು ಏನು BP ಮಷಿನ್ ಇರ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಮಷಿನ್ ಇದೆ, ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಿದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ 30 ವರ್ಷದ ಮೇಲ್ಪಟ್ಟ ಯಾರ ವಯಸ್ಕರು, ಏನು ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅವರಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು BP ತಪಾಸಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. NCD ಅಂತ ಹೇಳಿ ನಮ್ಮ ಸರ್ಕಾರದ ವತಿಯಿಂದ, ಆರೋಗ್ಯ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಅಸಾಂಕ್ರಾಮಿಕ ರೋಗಗಳ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಒಂದು ಪ್ರದೇಶದ 30 ವರ್ಷದ ಮೇಲ್ಪಟ್ಟ ಏನು ಜನರಿದ್ದಾರೆ ಅವ್ರನ್ನ ನಾವು ಅಂದಾಜು ಮಾಡಿದಾಗ ಸುಮಾರು ಒಟ್ಟು ಜನಸಂಖ್ಯೆಯಲ್ಲಿ ಅವರು 40% ಇರ್ತಾರೆ. ಆ ಎಲ್ಲ ಜನರನ್ನು ನಮ್ಮ ಆಶಾ ಮತ್ತು ಆರೋಗ್ಯ ಆಶಾ ಕಾರ್ಯಕರ್ತರು ಆರೋಗ್ಯದ ಮೂಲಕ ಒಂದು ಸರ್ವೆ ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಸರ್ವೆ ಮಾಡ್ತೀವಿ. ಅವ್ರನ್ನ ಎಲ್ಲರದ್ದು ಕೂಡ ನಾವು BP ತಪಾಸು ಮಾಡೋದು ಮತ್ತು ಶುಗರ್ ತಪಾಸು ಮಾಡ್ತೀವಿ. ಅದರಲ್ಲಿ ಸುಮಾರು ನಮಗೆ 100ಕ್ಕೆ ಒಂದು 15ರಿಂದ 17% ಜನರಲ್ಲಿ ನಮ್ಮಲ್ಲಿ ಈ ಒಂದು ಅಧಿಕ ರಕ್ತದ ಒತ್ತಡ ಇರೋದು, BP ಹೈ ಇರೋದು ನಮ್ಮಲ್ಲಿ ಕಂಡು ಬಂದಿದೆ. ಅಂದ್ರೆ ಯಾರು ಅಂತ ಹೆಚ್ಚ ಸರ್? ಈಗ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ, ಅದು 15ರಿಂದ 17 ಇದೆ. ಮತ್ತು ನಗರ ಪ್ರದೇಶಗಳಲ್ಲಿ 20ರಿಂದ 25 ಇದೆ. ಅಂದ್ರೆ ಯೂಶುವಲಿ ನಾವು ಪ್ರತಿ 100 ಜನರಲ್ಲಿ, ಅಂದ್ರೆ 30 ವರ್ಷದ ಮೇಲ್ಪಟ್ಟ ಪ್ರತಿ 100 ಜನರಲ್ಲಿ ಗ್ರಾಮೀಣ ಭಾಗದಲ್ಲಿ 15ರಿಂದ 17 ಮತ್ತು ನಗರ ಪ್ರದೇಶಗಳಲ್ಲಿ 20ರಿಂದ 25% ಈ ಅಧಿಕ ರಕ್ತದ ಕಂಡು ಬರ್ತಾರೆ. ಎಸ್ ಸರ್. ಈಗ ಅಧಿಕ ರಕ್ತದೊತ್ತಡ ಇರುವುದೇನೆ ಒಂದು ದೊಡ್ಡದು ರೋಗವಾಗಿ ಅಥವಾ ಅದೊಂದು ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಸಮಸ್ಯೆಯಾಗಿ ನೋಡ್ತೇವೆ ಸರ್. ಇದರಿಂದ ಮತ್ತೆ ಯಾವ್ಯಾವ ಸಮಸ್ಯೆಗಳು ಉಂಟಾಗ್ತವೆ ಸರ್? ಇದು ಅಧಿಕ ರಕ್ತದವ್ರನ್ನ ನಾವು ಇದು ಹೇಳಿದೆ ನಾನು, ಈ ತಪಾಸ್ ಮಾಡಿದ ಮೇಲೆ ಅವರಿಗೆ ಟ್ಯಾಬ್ಲೆಟ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಟ್ಯಾಬ್ಲೆಟ್ಗಳನ್ನ ಸ್ಟಾರ್ಟ್ ಮಾಡಿ ಅವ್ರ BP ಸರಿ ಇರೋದನ್ನು ನಾವು ನಿಯಮಿತವಾಗಿ ನಮ್ಮ ಆರೋಗ್ಯ ಅಧಿಕಾರಿಗಳು, ನಮ್ಮ ನರ್ಸ್ಗಳು ಅಥವಾ ನಮ್ಮ ಆಶಾ ಕಾರ್ಯಕರ್ತರು ತಪಾಸ್ ಮಾಡಿ ನೋಡ್ತಿರ್ತಾರೆ. ಅಷ್ಟಾಗಿಯೂ ಕೂಡ ಅವ್ರು ಟ್ರೀಟ್ಮೆಂಟ್ ಮೇಲೆ ಇದ್ದಾಗೂ ಕೂಡ ಹೆಚ್ಚಾಗುವ ಸಂಭವ ಇದೆ. ಅಥವಾ ಇವ್ರು ಟ್ರೀಟ್ಮೆಂಟ್ ತಗೋಲಿಲ್ಲ ಅಂತಂತಂದರೆ ಅವರಿಗೆ 3 ಥರದ ಪ್ರಾಬ್ಲಮ್ಗಳು ಉಂಟಾಗ್ತವೆ. ಒಂದು, ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಆಮೇಲೆ ಕಣ್ಣು ಮೇಲೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಬ್ಲರ್ಡ್ ವಿಷನ್ ಅಂತಾರೆ, ಅಂದರೆ ಮಂದ್ ಕಾಣೋದು ಕಣ್ಣಿಗೆ, ಅದೊಂದು ಆಗುತ್ತೆ. ಮತ್ತು ಹಾಗೆ ನೀವು ಯಾವುದೇ ಟ್ಯಾಬ್ಲೆಟ್ ತಗೊಳ್ಳದೆ ಅಥವಾ ನೀವು BP ತಪಾಸು ಮಾಡಲ್ದೆ ಆ ಒಂದು ಮನುಷ್ಯರಲ್ಲಿ BP ಹೆಚ್ಚಾಗಿತ್ತು ಅಂತಂದರೆ, ಈ ನಾವು ಲಕ್ವಾ ಅಂತೀವಲ್ಲ, ಆ ಥರ ಪಾರ್ಶ್ವವಾಯು, ಲಕ್ವಾ ಒಂದು ಕೈಗೆ, 2 ಕೈಗೆ, ಅಥವಾ ಒಂದು ಕೈ ಒಂದು ಕಾಲು, ಈ ರೀತಿ ಆಗುತ್ತದೆ. ಆಮೇಲೆ ಸ್ಟ್ರೋಕ್ ಆಗುತ್ತೆ. ಆಮೇಲೆ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂಥ ಈ ಡಯಾಬಿಟಿಸು ಮತ್ತು ಈ ಮಧುಮೇಹ ಮತ್ತು ಇವೆರಡೂ ಕೂಡಿದಾಗ ಕಿಡ್ನಿ ಮೇಲೆ ಜಾಸ್ತಿ ಮತ್ತು ಇದರ ಅಂಗಾಂಗಗಳಿಗೂ ಕೂಡ ಅದರ ಪರಿಣಾಮ ಆಗುತ್ತೆ. ಸೊ ಇದರಿಂದ ಹೆಚ್ಚಾಗಿ ಬೇರೆ ಒಂದು ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಇದೊಂದು ಪೂರಕವಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಹಾರ್ಟು, ಕಿಡ್ನಿ ಇದಕ್ಕೆ ಭಾಳ ಇಫೆಕ್ಟ್ ಆಗುತ್ತೆ. ಹಾರ್ಟ್ ಫೇಲ್ಯೂರು ಆಗ್ಬೋದು, ಆ ರೀತಿಯೂ ಆಗುತ್ತೆ. ಹಾರ್ಟ್ ಫೇಲ್ಯೂರು, ಹಾರ್ಟ್ ಎದೆ ಬಡಿತ ಜಾಸ್ತಿ ಆಗ್ಬೋದು. ಆಮೇಲೆ ಹಾರ್ಟ್ ಫೇಲ್ಯೂರ್ ಜಾಸ್ತಿ ಈ ಪೇಷಂಟ್ಗಳು ಜಾಸ್ತಿ. ಈ ಯಾವ ಪೇಷಂಟ್ಗಳು ಅಧಿಕ ರಕ್ತದೊತ್ತಡ ಇರ್ತಾವ ಅವರು ಅದರ ಜೊತೆ ಅವ್ರದ್ದು ಸ್ಮೋಕಿಂಗ್ ಇತ್ತಂದ್ರೆ, ಅದಂದ್ರೆ ಅವರು ಧೂಮ್ರಪಾನ ಮಾಡ್ತಿದ್ರೆ, ಕುಡಿತಾ ಇತ್ತಂತಂದ್ರೆ ಬಹುಬೇಗ ಅವ್ರಿಗೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್. ಈಗ ಒಬ್ಬ ಅಧಿಕ ರಕ್ತದೊತ್ತಡ ಇರುವಂತಹ ವ್ಯಕ್ತಿ ನಿಮ್ಮ ಕೇಂದ್ರಗಳಲ್ಲಿ ಬಂದು ಅದನ್ನ ಚೆಕ್ ಮಾಡಿಸ್ಬೇಕಂದ್ರೆ ಯಾವೆಲ್ಲ ಸೌಲಭ್ಯಗಳು ಅವ್ರಿಗೆ ಸಿಗ್ಬೋದು ಸರ್? ಈಗ ನಾವು ಮೊದಲಾಗಿ ಈ NCD ಕಾರ್ಯಕ್ರಮ ಅಡಿಯಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಪ್ರತಿ 1,000ಗೆ ಒಬ್ಬರು ಆಶಾಗಳಿದ್ದಾರೆ. ಆ 1,000ರಲ್ಲಿ ನಾವು ಒಂದು 200 ಮನೆಗಳು ಒಂದು ಅಂದಾಜು ಹಿಡ್ಕೊಂಡಿದ್ರೆ, ನಾವು ಪ್ರತಿ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು
ಮತ್ತು ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಪ್ರತಿ ಒಂದು ವರ್ಷದಲ್ಲಿ ಒಂದ್ಸಲ ಅವರು ಸರ್ವೆ ಮಾಡ್ತಾರೆ. ಈಗಾಗಲೇ ಸರ್ವೆ ಮುಗಿದಿದೆ ನಮ್ದು 100%. ಆ ಸರ್ವೆಯಲ್ಲಿ 30 ವರ್ಷ ಮೇಲ್ಪಟ್ಟ ಏನು ಗಂಡ್ಮಕ್ಳಿರ್ಬೋದು ಹೆಣ್ಮಕ್ಳಿರ್ಬೋದು ಅವ್ರದ್ದೆಲ್ಲ ಕ್ವಶನ್ ಇದೆ ಒಂದು. ಆ ಸರ್ವೆ ಫಾರ್ಮ್ದಲ್ಲಿ ಕೆಲವೊಂದು ಅಂಶಗಳ ಅದಾವ. ಆ ಅಂಶಗಳನ್ನು ಗಮನಿಸಿ ಇವರಿಗೆ BP ಇರ್ಬೋದಂತ ನೋಡಿಕೊಂಡು ಅವ್ರನ್ನ ಎಲ್ಲ 30 ವರ್ಷದ ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ, BP ತಪಾಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾ ಈಗ ಹೇಳಿದಾಗೆ 15ರಿಂದ 17 ನಮ್ಮ ತಾಲೂಕಿನಲ್ಲಿ 15ರಿಂದ 17% ನಮ್ಮಲ್ಲಿ ಅಧಿಕ ರಕ್ತದೊತ್ತಡದ ಪೇಷಂಟ್ಗಳು ಕಂಡು ಬರ್ತಾ ಇದ್ದೀವಿ. ಅವರನ್ನು ನಾವು ಅಲ್ಲಿ ಪ್ರಾಥಮಿಕವಾಗಿ ಒಂದೇ ಸಲಕ್ಕೇನೆ ನಾವು ಒಂದು BP ಹೆಚ್ಚಾಗಿದೆ ಅಂತ ಹೇಳಲ್ಲ, ಒಂದು 2 ಅಥವಾ 3 ಸಲ ಅವ್ರನ್ನ ತಪಾಸ್ ಮಾಡಿ ನಾವು ಒಂದು ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಅಲ್ಲೇ ಪ್ರಥಮವಾಗಿ ಅಲ್ಲಿ BPಗೆ ಹೆಚ್ಚಿರುವಂಥ ಪೇಷಂಟ್ಗಳಿಗೆ ಸಂಬಂಧಿಸಿದಂಥ ಟ್ಯಾಬ್ಲೆಟ್ಗಳಿದಾವೆ ಅವೈಲೇಬಲ್ ಮಾಡಿದ್ದೀವಿ ನಾವು. ಆ ಟ್ಯಾಬ್ಲೆಟ್ಗಳನ್ನು ಅವ್ರಿಗೆ ನೀಡ್ತೀವಿ. ಮಾತ್ರೆಗಳಿಗೆ ಆ BP ಕಡಿಮೆ ಆಗದೇ ಇದ್ದಾರಂದರೆ ನಾವು ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ನಮ್ಮಲ್ಲಿ ಎಲ್ಲಿ ಫಿಸಿಷಿಯನ್ ಅದಾರ, ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಅಲ್ಲಿ ರೆಫರ್ ಮಾಡಿ ಅವರಿಗೆ ಅಲ್ಲಿ ಅವ್ರಿಗೆ ಚಿಕಿತ್ಸೆ ನೀಡುವಂಥ ಸೌಲಭ್ಯಗಳನ್ನು. ಅಂದ್ರೆ ಈಗ ಸರ್ವೆ ತಪಾಸಣೆ ಎಲ್ಲ ಹೇಳಿದ್ರಲ್ಲ ಸರ್, ಅಂದ್ರೆ ಮನೆಗೆ ಹೋಗಿ ಆಗುತ್ತಾ ಅಥವಾ ಎಲ್ಲ ಮನೆಗೆ ಪ್ರತಿ ವರ್ಷ ಆಗುತ್ತೆ? ಎಲ್ಲ ಮನೆಗಳು ಈಗಾಗಲೇ ನಾವು ಸರ್ವೆ ಆಗಿ ಮುಗಿಸಿದೆ. ನಿನ್ನೆ ಅಷ್ಟೇ 2ನೇ ತಾರೀಕು ನಿನ್ನೆ ಮಾನ್ಯ ಆರೋಗ್ಯ ಮಂತ್ರಿಗಳು ಒಂದು ಹೊಸ ಒಂದು ಯೋಜನೆಯನ್ನ ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ, ಗೃಹ ಆರೋಗ್ಯ ಯೋಜನೆ ಅಂತ. ಈ ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ ನಾವು ಇವರಿಗೆ ಅಂದ್ರೆ ಯಾರ್ಯಾರಿಗೆ ಅಧಿಕ ರಕ್ತದೊತ್ತಡ ಇದೆ ಅವರಿಗೆ ಉಚಿತವಾಗಿ ನಾವು ಮನೆಯ ಬಾಗಿಲಿಗೆ ಅವರಿಗೆ ಮಾತ್ರೆಗಳನ್ನು ಕೊಡೋದಿರ್ಬೋದು, ಇನ್ಸುಲಿನ್ ಇಂಜೆಕ್ಷನ್ ಕೊಡ್ಬೋದು, ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಅದಕ್ಕೆ ಬೇಕಾಗುವಂಥ ಎಲ್ಲ ಮಾತ್ರೆ ಔಷಧಿಗಳನ್ನು ಈಗಾಗಲೇ ಸಪ್ಲೈ ಆಗಿದೆ. ಸರ್, ಈಗ ಈ ಅಧಿಕ ರಕ್ತದೊತ್ತಡ ಇರುವಂತಹ ವ್ಯಕ್ತಿಗಳು ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ಈಗಿರುವ ಜೀವನ ಶೈಲಿಗಿಂತ ಬದಲಾಯಿಸ್ಕೊಂಡ್ರೆ ಅವರು ಆರೋಗ್ಯವಾಗಿರ್ಬೋದು ಅಥವಾ ಆಹಾರ ಪದ್ಧತಿಗಳಲ್ಲಿ ಯಾವ ರೀತಿ ಚೇಂಜಸ್ ತರಬೇಕು ಸರ್ ಅವರು? ಮೊಟ್ಟ ಮೊದಲನೇದಾಗಿ ಈ ಅಧಿಕ ರಕ್ತದೊತ್ತಡ ಒಮ್ಮೆ ಅವ್ರಿಗೆ ಗೊತ್ತಾದ ಮೇಲೆ ಫಸ್ಟ್ ಮಾಡಬೇಕಾದದ್ದು ಏನಂತಂದರೆ ಉಪ್ಪಿನ ಅಂಶ ಕಡಿಮೆ ಆಗಬೇಕು. ಪ್ರತಿ ದಿವಸ 5 ಗ್ರಾಮಕ್ಕಿಂತ ಕಡಿಮೆ ಉಪ್ಪು ಸೇವನೆ ಮಾಡಬೇಕಂತಿದೆ. ನಮ್ಮ ಗ್ರಾಮೀಣ ಭಾಗಗಳಲ್ಲಿ ನಾವು ನೋಡ್ತಾ ಹೋದರೆ ಎಲ್ಲ ಅಡಿಗೆಯಲ್ಲಿ ಜಾಸ್ತಿ ಉಪ್ಪನ್ನು ಬಳಸೋದು, ಖಾರನ್ನು ಬಳಸೋದು ಅದೊಂದು ರೂಢಿಯಲ್ಲಿದೆ. ಆ ಒಂದು ಆಹಾರದಲ್ಲಿನ ಏನು ಉಪ್ಪಿನ ಅಂಶ ಐತೆ ಅದನ್ನು ಮೊದಲು ಕಡಿಮೆ ಮಾಡ್ಕೋಬೇಕು. ಮತ್ತು ಯಾರು ದಪ್ಪಿದ್ದಾರೆ ಅಥವಾ ಸ್ಥೂಲಕಾಯದ ವ್ಯಕ್ತಿಗಳಿದ್ದಾರೆ, ವೇಟ್ ಜಾಸ್ತಿ ಇದೆ, ಅವ್ರದ್ದು ವೇಟ್ ಕಡಿಮೆ ಮಾಡ್ಕೋಬೇಕು. ಸಾಧ್ಯ ಆದ ಮಟ್ಟಿಗೆ ಆಹಾರ ಪದ್ಧತಿಯಲ್ಲಿ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಜಾಸ್ತಿ ಸೇವಿಸಬೇಕು. ಜಾಸ್ತಿ ಮಾಂಸಾಹಾರಿ ಸೇವನೆ ಮಾಡಬಾರ್ದು. ಸಸ್ಯಾಹಾರಿ ಸೇವನೆ ಆರೋಗ್ಯ ಆಹಾರ ಸೇವನೆ ಇದನ್ನು ನಾವು ತಡೆಗಟ್ಟಬಹುದು. ಆಮೇಲೆ ಈ ಮೇಲಿಂದ ಮೇಲೆ ಈ ಲಕ್ಷಣ ಇರೋರು ಏನು ರಕ್ತದೊತ್ತಡ ಮೇಲಿಂದ ಮೇಲೆ ಅವರು BP ಎಲ್ಲ ತಪಾಸ್ ಮಾಡಿಸ್ಕೋಬೇಕು. ಆಮೇಲೆ ಜೀವನ ಶೈಲಿಯಲ್ಲಿ ನಾ ಹೇಳಿದೆ ಚಲನವಲನ ನಮ್ಮಲ್ಲಿ ಇರಬೇಕು. ಈಗೆಲ್ಲ ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಬೈಕ್ಗಳು ಇದ್ದಾವೆ, ಸಣ್ಣ ಸಣ್ಣ ಕೆಲಸಗಳಿಗೂ ಕೂಡ ನಾವು ವಾಹನಗಳನ್ನು ತಗೊಂಡು ಹೋಗೋದಿದೆ. ಅದಕ್ಕಾಗಿ ಕನಿಷ್ಠ ನಾನು ಮಟ್ಟಿಗೆ ವೈದ್ಯಕೀಯ ಸಲಹೆ ಏನೈತೆ ಅಂತಂದ್ರೆ ಕನಿಷ್ಠ ಒಂದು ವಾರದಲ್ಲಿ ಪ್ರತಿ ದಿವಸ ಒಂದು 30 ನಿಮಿಷರೇ ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋದಾಗ್ಲಿ ಅಥವಾ ಚಲನವಲನ. ಈಗ ನಮ್ಮ ಗ್ರಾಮೀಣ ಪ್ರದೇಶಗಳೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಯಾರು ಚಲನವಲನ ಮಾಡೋದಿಲ್ಲ, ಚಲನವಲನ ಮಾಡೋದು ವಾಕಿಂಗ್ ರೂಪದಲ್ಲಿ ಇರ್ಬೋದು, ನಡ್ಕೋತ ಹೋಗಿ ಸಣ್ಣ ಸಣ್ಣ ಕೆಲಸಗಳಿಗೆ ನಾವು ನಡ್ಕೋತ ಹೋಗಿ ಕೆಲಸ ಮಾಡೋವಂಥದ್ದು ನಾವು ಮಾಡ್ಕೊಂಡು ಹೋದರೆ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಇತ್ತಂದರೆ ಇದನ್ನು ನಾವು ತಡೆಗಟ್ಟಬಹುದು. ಖಂಡಿತ ಸರ್. ಸರ್, ಈಗ ಈ ಒಂದು ಅಧಿಕ ರಕ್ತದೊತ್ತಡವನ್ನು ತಡೀಲಿಕ್ಕೆ ಅಥವಾ ಯಾವುದಾದ್ರೂ ಈಗ ಜಾಗೃತಿ ಮೂಡಿಸೋದು ಬಹಳ ಮುಖ್ಯವಾಗಿರ್ತದೆ ಜನರಲ್ಲಿ. ಸೊ ನಿಮ್ಮ ಇಲಾಖೆಯಿಂದ ಯಾವೆಲ್ಲ ಇಂತಹ ಕಾರ್ಯಕ್ರಮಗಳಾಗಿದ್ದಾವೆ ಸರ್, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು? ಅದೇ ಹೇಳಿದೆ ಈಗ ನಾನು. ಈಗ ಸದ್ಯದಲ್ಲಿ ಮೊನ್ನೆ ನಾ ಹೇಳಿದ ಪ್ರಕಾರ ಒಂದು ಗೃಹ ಆರೋಗ್ಯ ಯೋಜನೆಯನ್ನು ಏನು ತೆಗೆದುಕೊಂಡಿದ್ವಿ. ಆ ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ ನಾವು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ, ಕ್ಯಾನ್ಸರ್ಗೆ ಸಂಬಂಧಿಸಿದ್ದು, ನರರೋಗಗಳಿಗೆ ಸಂಬಂಧಿಸಿದ್ದು, ಕಣ್ಣಿಗೆ ಸಂಬಂಧಿಸಿದ್ದ ಯಾವುದೇ ಕಾಯಿಲೆಗಳಿಗೆ ಮನೆ ಬಾಗಿಲಿಗೆ ಹೋಗಿ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಅಧಿಕಾರಿಗಳು, ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ಬೋದು, ಪ್ರಾಥಮಿಕ ಆರೋಗ್ಯ ಅವರು ಮನೆಗೇ ಹೋಗಿ ಅವರನ್ನು ಗುರುತಿಸಿ ಯಾರಿಗೆ ಅಧಿಕ ರಕ್ತದೊತ್ತಡ ಇದೆ, ಯಾರಿಗೆ ಮಧುಮೇಹ ಇದೆ ಅವರನ್ನು ಗುರುತು ಮಾಡಿಕೊಂಡು ಅವ್ರನ್ನ ಅಲ್ಲಿ ಚಿಕಿತ್ಸೆ ತಪಾಸಣೆ ಮಾಡಿಸೋದು, ಚಿಕಿತ್ಸೆಗಳನ್ನು ಕೊಡೋದು, ಸಲಹೆಗಳನ್ನು ಕೊಡೋದು. ಮತ್ತು ಜೀವನ ಶೈಲಿ ಪದ್ಧತಿಯಲ್ಲಿ ನಾವು ನಮ್ಮ ಈ ಸಮುದಾಯ ಆರೋಗ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಈಗೇ ನಮ್ಮ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಹೇಳಿ ನಾವು ಒಂದೊಂದು ಉಪಕೇಂದ್ರದಲ್ಲಿ ನಾವು ತೆಗೆದಿದ್ದೀವಿ, ಆರೋಗ್ಯ ಕ್ಷೇಮ ಕೇಂದ್ರ. ಅಲ್ಲಿ ನಾವು ಪ್ರತಿ ಒಂದು ವಾರಕ್ಕೊಮ್ಮೆ ಶನಿವಾರ ಅಥವಾ 15 ದಿವಸಕ್ಕೊಮ್ಮೆ ಯೋಗಾಸನದ ಕ್ಲಾಸ್ಗಳನ್ನಿಟ್ಟ ಆ ಯೋಗಾಸನದ ಅಭ್ಯಾಸಗಳನ್ನು ಕಳಿಸೋದು, ಎಕ್ಸಸೈಸ್ಗಳನ್ನು ಕಳಿಸೋದು. ಮತ್ತು ಈ ಒಂದು ಕ್ಯಾಂಪ್ಗಳನ್ನು ಮಾಡುವಾಗ ಅಥವಾ ಈ ಶಿಬಿರಗಳನ್ನು ಮಾಡುವಾಗ ಅಲ್ಲಿ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಯೋಗ ಡೇನೂ ಬರ್ತಿದೆ ಸರ್ ಸಮೀಪ. ಸೊ ಜನರಲ್ಲಿ ಯೋಗದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯೋಗದ ಬಗ್ಗೆ ಅಂತಂದರೆ ಈಗ ನಮ್ಮ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಮತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಈಗ ಯೋಗಾಸನ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ.
ಅಂದ್ರೆ ಜನರನ್ನ ಅವ್ರಿಗೆ ಮನಪರಿವರ್ತಿಸಿ ಅವರಿಗೆ ಆ ಯೋಗಾಸನಗಳಿಂದ ಆಗುವಂಥ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಉಪಯೋಗಗಳನ್ನ ಅವರಿಗೆ ನಾವು ತಿಳಿಸಿ ಹೇಳ್ಕೊಡೋದು, ಅವರಿಗೆ ಅನುಕೂಲವಾಗುವಂತಹ ಆಸನಗಳನ್ನ ಪ್ರಾಥಮಿಕ ಹಂತದಲ್ಲಿ ಕಲಿಸಿ ಅವರಿಗೆ ಅವರ ಆರೋಗ್ಯ ಸ್ಥಿತಿಯನ್ನು ಉತ್ತಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಅವರಿಗೆ ನಾವು ಸಲಹೆ ಕೊಡ್ತಾ ಇದ್ದೀವಿ. ಖಂಡಿತ ಸರ್. ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್. ಕೊನೆಯದಾಗಿ ನಮ್ಮ ಕೇಳುಗ ಸ್ನೇಹಿತರಿಗೆ ಈ ಒಂದು ಅಧಿಕ ರಕ್ತದೊತ್ತಡ ಕುರಿತಾಗಿ ಏನೊಂದು ಸಲಹೆಯನ್ನ ಕಿವಿ ಮಾತನ್ನ ಕೊಡ್ತೀರಿ? ಎಲ್ಲ ನಮ್ಮ ಈ ಭಾಗದ ಜನಸಾಮಾನ್ಯರಲ್ಲಿ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ಈಗ ನಾವು ಹೇಳಿದ ಹಾಗೆ ಈ ಅಧಿಕ ರಕ್ತದ ಒತ್ತಡಕ ಈ ಒಂದು ರೋಗಕ್ಕೆ ಯಾವ ಲಕ್ಷಣಗಳ ಬಗ್ಗೆ ನಾವು ನಿಮ್ಗೆ ಹೇಳಿದೀವಿ. ಆಮೇಲೆ ಯಾವುದರಿಂದ ನಮಗೆ ಈ ಅಧಿಕ ರಕ್ತದೊತ್ತಡ ಬರ್ತದೆ ಮತ್ತು ಅದನ್ನ ಯಾವ ರೀತಿ ನಾವು ದುಷ್ಪರಿಣಾಮ ಆಗದಂತೆ ಯಾವ ರೀತಿ ನೋಡ್ಕೋಬೇಕು, ಜೀವನ ಶೈಲಿಗಳನ್ನ ಬದಲಾವಣೆ ಮಾಡ್ಕೋಬೇಕು, ಮತ್ತು ಆಹಾರ ಪದ್ಧತಿಯಲ್ಲೂ ಕೂಡ ನಾವು ಬದಲಾವಣೆಯನ್ನು ತರಬೇಕು. ಹೆಚ್ಚು ಉಪ್ಪು ಸೇವನೆ ಮಾಡಬಾರ್ದು. ಆಮೇಲೆ ಇದನ್ನ ನಾವು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಿದರೆ, ನಮ್ಮ ಕುಟುಂಬ, ನಮ್ಮ ಸಮಾಜದಲ್ಲಿ ಇದರ ಬಗ್ಗೆ ಒಬ್ರಿಗೊಬ್ರು ಈ ವಿಷಯದ ಬಗ್ಗೆ ಒಬ್ಬರಿಗೊಬ್ರು ತಿಳ್ಕೊಂಡಿದ್ದಾದರೆ ನಾವು ಒಂದು ಆರೋಗ್ಯಕರ ಜೀವನವನ್ನ ನಡೆಸಬಹುದು ಅಂತ ನಾನು. ಖಂಡಿತ ಸರ್ ಹೇಳಿದಂಗ ಇದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಿಂದನೂ ಸಾಧ್ಯ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಆರೋಗ್ಯಯುತವಾದ ಸಮಾಜವನ್ನ ಕಟ್ಟೋಣ ಅಂತ ನಾನು ಸಹ ಹೇಳ್ತೀನಿ. ವೆಲ್ ಸರ್, ಮತ್ತೊಮ್ಮೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಇಲ್ಲಿವರೆಗೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೇನಾದರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು. ಹಾಗೂ ಸರ್ ಕುರಿತಾಗಿ, ಈ ಸಂದರ್ಶನದ ಕುರಿತಾಗಿ ಸಲಹೆಗಳು ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ಕೇಳಬಹುದು. ಮತ್ತೊಂದು ಇಂತಹ ವಿಶೇಷ ಸಂದರ್ಶನದೊಂದಿಗೆ, ವಿಶೇಷ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.